ಉದ್ದೇಶನೇ ಯಾಕೆ ಅಂತ ಹೇಳಿದ್ರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ 7 ಜನ BJPಯಿಂದ ಕಂಟೆಸ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಮೇಡಮ್ ಅವರು ಅಲಯನ್ಸ್ ಆಗಿ ಮೋದಿಯವರ ಸಹಕಾರ ಮತ್ತು ನಮ್ಮ BJP ಸರ್ಕಾರದಿಂದ ಅವರು MP ಆಗಿದ್ದಾರೆ. ಇವಾಗ ಹವಾಪವಾಗಳು ನಮಗೆ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ನಾವು ಮೇಡಮ್ ಅವರ ಅಭಿಪ್ರಾಯ ಏನಿದೆ ಅಂತ ಕೇಳೋದಕ್ಕೆ ಬಂದಿದ್ದೀವಿ. ಅವರು ನಮ್ಮ ಪಕ್ಷದಲ್ಲೇ ಕಂಟೆಸ್ಟ್ ಮಾಡಲಿ, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ನಾವೆಲ್ಲ ತೀರ್ಮಾನ ಮಾಡ್ತಾ ಇರೋವಂಥದ್ದು. ನಮ್ಮ ಪಕ್ಷನೂ ಬೆಳಿಬೇಕಲ್ಲ ಮಂಡ್ಯ ಜಿಲ್ಲೆಯಲ್ಲಿ, ಅದಕ್ಕೋಸ್ಕರ JDSನವರು ಮಂಡ್ಯ ಜಿಲ್ಲೆನೇ ಆಗಬೇಕು, ನಮಗೆ ಬಿಟ್ಕೊಡ್ಲಿ. ಏಕೆಂದರೆ ಸರ್ಕಾರಕ್ಕೆ ಅಲೈನ್ಸ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಕಡೆ ಮಾಡ್ಬೋದಲ್ಲ. ಕುಮಾರಸ್ವಾಮಿ ಅವ್ರಿಗೆ ಮಂತ್ರಿಗಳನ್ನು ಮಾಡ್ತಾರೆ, ಹಾಗೆ ಇವೆಲ್ಲ ಕೇಳಿ ಬರ್ತಾ ಇದೆ. ಅದರಲ್ಲಿ ನಮ್ಮ ಯಾವ ಅಭ್ಯಂತರ ಇಲ್ಲ. ಮಂಡ್ಯ ಜಿಲ್ಲೆ ಈಗ ಚಿಗುರ್ತಾ ಇದೆ ನಮ್ಮ BJP. ನೀವು ನೋಡಿದಿರಿ, ನಾನು ಮೊದಲನೇ ಸಾರಿ ಅಲ್ಲಿ ಶಾಸಕನಾಗಿದ್ದೀನಿ. ಈಗ ಎಲ್ಲ ಕಡೆ ಮೊದಲು ಏನಿತ್ತು, ಒಂದೊಂದು ತಾಲೂಕಿನಲ್ಲಿ 2-3 ಸಾವಿರ ಮತ ಇದ್ದಂಥದ್ದು ಈಗ 30-40 ಸಾವಿರ ಮತಗಳು ಬಂದಿದೆ. ಮೊದಲು ಒಗ್ಗೂಡಿ ಇಡೀ ಜಿಲ್ಲೆಯಲ್ಲಿ 30,000-40 ಸಾವಿರ ಬರ್ತಾಯಿದ್ದು. ಈಗ 1,80,000ಕ್ಕೆ ಹೆಚ್ಚು ಮತಗಳನ್ನು ನಾವು ಪಡೆದಿದ್ದೇವೆ. ಆಮೇಲೆ ರಾಮ ಮಂದಿರ, ಮೋದಿಯವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು, ನಮ್ಮ ಭಾರತ ಸರ್ಕಾರ ಮಾಡಿರುವಂಥ ಒಳ್ಳೆಯ ಕೆಲಸಗಳು ಪುನಃ ಅದು ರಿಪೀಟ್ ಆಗುತ್ತೆ. ನಮಗೆ BJPಗೆ ಅನುಕೂಲ ಆಗಲಿ ಅಂತ ನಮ್ಮ ಒಂದು ಡಿಮ್ಯಾಂಡು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾರೆ. ಸರ್, ಈಗ ಸುಮಲತಾ ಅವ್ರ ಜೊತೆ ಕುಮಾರಸ್ವಾಮಿ ಅವರು ಮಾತಾಡೋಕ್ಕೆ ಸಿದ್ಧ ಇದ್ದಾರೆ ಸರ್. ಆ ವಿಚಾರ ಏನಾದರೂ ಚರ್ಚೆ ಮಾಡ್ತೀರಾ? ಮಾತುಕತೆಗೆ ನಾವು ರೆಡಿ ಇದ್ದೀವಿ, ನಾವಿವಾಗ NDA ಪಾರ್ಟ್ನರ್ ಆಗಿ. ಮೇಡಮ್ ಅವರು ಅದನ್ನು ಏನು ಮಾತಾಡಿದ್ದಾರೆ, ಏನು ಅದನ್ನು ಇದ್ಕೊಂಡಿದ್ದಾರೆ, ಅದಕ್ಕಾಗಿ ನಾವು ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಈ ದಿನ ಆ ವಿಚಾರವಾಗಿ ನಾವು ಮಾತಾಡೋಕ್ಕೆ ಬಂದಿರೋವಂಥದ್ದು. ಮೇಡಮ್ ನಿಲ್ಲಬೇಕು, BJP ಸ್ಪರ್ಧೆ ನಿಲ್ಲಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್. ಥ್ಯಾಂಕ್ ಯು.